14 ವರ್ಷದಿಂದ ಮಾತಾಡಿದ್ದೀನಿ. ಈಗ 15ನೇ ವರ್ಷದಲ್ಲಿ ಮಾತಾಡಕ್ಕೆ ನಿಂತಿಲ್ಲ ಅಂತದ್ದು, ಹಾಗಾಗಿ ಹೆಚ್ಚು ಮಾತಾಡೋದೇನಿಲ್ಲ. ನಿಧಾನವಾಗಿ ನಾವು ಮಾಯಸಂದ್ರದಂಥ ಕೆಲವರು ರೈತರುಗಳಿಂದ ಶುರುವಾಗಿದ್ದು ಇವತ್ತು 10 ಹೊಸ ಮುಖಗಳು, ಹೊಸ ಸಂಘಗಳು ಕಾಣ್ತಾ ಇದೆ. ಈ ನಡುವೆ ಕೃಷಿ ಭಾಳ ಸಂಕಷ್ಟ. ಯಾಕೆಂದರೆ ನಾವು ಒಂದಷ್ಟು ಹೊಲ ಕಟ್ಟಿಕೊಟ್ಟು ಏನು ನಮ್ಮ ಕಂಟ್ರೋಲಲ್ಲಿದೆ. ಹೋದ ವರ್ಷ ಮಳೆ ಇಲ್ಲ, ಈ ವರ್ಷ ಮಳೆ ಬೀಳ್ತಾ ಇಲ್ಲ, ಇಲ್ಲಾಂದ್ರೆ ಮೋಡ ಮುಚ್ಕೊಂಡು ಇದು ಹೋಗ್ತಾನೆ ಇಲ್ಲ. ಮತ್ತು ಈ ನಿಟ್ಟಿನಲ್ಲಿ ಕೃಷಿ ಖರ್ಚುಗಳು ಹೆಂಗಿದೆ ಅಂದರೆ, ಹೆಂಗೋ ಮಾಡಿ ನಾವು ಫಾರ್ಮಲ್ಲಿ ಬೆಳಿಬೋದು. ಆ ಫಾರ್ಮಿಂದ ಹೊರಗಡೆ ತಂದರೆ ಇದ್ದರೆ ನಮ್ಮ ಜೇಬಲ್ಲಿ ದುಡ್ಡು ಇದೆ. ಯಾಕೆಂದರೆ ಒಂದು ನಿಮ್ಮ ತೋಟದಿಂದ ಅದನ್ನು ಯಾವುದೋ ಒಂದು ಅಂಗಡಿಗೋ ಎಲ್ಲರೂ ನೀವು ತಲುಪಿಸ್ಬೇಕು ಅಂದರೆ, ಯಾಕೆಂದ್ರೆ ಈಗ ನಾವು ಎಲ್ಲರೂ ಚೆಕ್ ತಗೊಂಡು ನನ್ನ ತೋಟದಲ್ಲಿ ಇಲ್ಲ ಅಂತಲ್ಲ, ಇದೆ, ಅದನ್ನು ಇಲ್ಲಿ ತರಿಸೋವಷ್ಟೊತ್ತಿಗೆ 3 ತಿಂಗಳ ಆಗೋಗ್ಬಿಡುತ್ತೆ. ಯಾಕೆಂದರೆ ಹುರುಳಿನ ನಾವೇನಾದರೂ ಬೆಳೆದ್ರೆ ನಾವಿಲ್ಲೇನೋ ಮೈಸೂರಲ್ಲಿ ಇರ್ತೀವಿ, ಅವನೊಬ್ಬ ಬರಬೇಕು, ಅಲ್ಲಿ ಆಟೋ ಕರ್ಕೊಂಡು ಬರಬೇಕು, ಅವನು 500 ರೂಪಾಯಿ ಕೊಟ್ಟು ಆಟೋ ಬರಲ್ಲ, ಎಲ್ಲೋ ಒಂದು ಬಸ್ ಬರ್ತದೆ. ಇದೆಲ್ಲಕ್ಕಿಂತ ಲೋಕಲ್ ಮಾರ್ಕೆಟ್ರೆ ಎಷ್ಟೋ ಲಾಭ ಅನಿಸುತ್ತೆ. ಯಾಕೆ ನಾವು ಹುರುಳಿ ಇಟ್ಕೋಬೇಕು ಅಂತ 15 ದಿನ ನಾವು ಹೋಗೋದು ಫಾರ್ಮ್ ಬೇಕಾದರೆ ಅಲ್ಲೇ ಹುಳ ಬೀಳುತ್ತೆ. ಈ ಥರದ ಸಂಕಷ್ಟಗಳಿರೋದ್ರಿಂದ ಇವತ್ತು ಆ ನಿಟ್ಟಿನಲ್ಲಿ ಏನು ಮಾಯಸಂದ್ರ, ಅಕ್ಕಿನಾಡು, ಕೋಪ ಇವೆಲ್ಲ ಏನು ಸಂಘಟನೆ ನಾವು ಆಗ್ತಾ ಇದೆ, ಅಲ್ಲಿ ಕೊನೆ ಪಕ್ಷ ಎಲ್ಲಿ ಗಾಡಿಗಳು ಓಡಾಡ್ತಾರೆ, ಆ ಗಾಡಿಗಳಿಂದ ಎಲ್ಲಿ ಸರಕುಗಳು ಬರುತ್ತೆ ಗೋಡೌನ್ಗೆ, ಅದು ಒಂದು ಸ್ವಲ್ಪ ಜೀವ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ಒಂದು ಪ್ರತಿ ಸಲ ನಾನು ಪ್ರಸ್ತಾಪ ಮಾಡ್ತೀನಿ, ನಿಧಾನವಾಗಿ ನಾವು ಮೌಲ್ಯವರ್ಧನೆಗೆ ಕೈ ಹಾಕಬೇಕು.